ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಈಗೇನ್ ಪರಪ್ಪನ ಅಗ್ರಹಾರ ಸೇರಿದೆ. ಈ ಪ್ರಕರಣದ ತನಿಖೆ ಕೂಡ ಬಹಳ ಚುರುಕಾಗಿದೆ. ಈಗ ದರ್ಶನ್ ವಿರುದ್ಧ ಕಾನೂನಿನ ಕುಣಿಕೆ ಏನಿದೆ ಅದು ಮತ್ತಷ್ಟು ಬಿಗಿಯಾಗ್ತಾ ಇದೆ. ಯಾಕಂದ್ರೆ ಹಂತ ಹಂತದಲ್ಲೂ ಕೂಡ ದರ್ಶನ್ ವಿರುದ್ಧ ಸಾಕ್ಷಿಗಳು ಸಿಗ್ತಾ ಇದೆ. ಯಾರು ಸಾಕ್ಷಿ? ಹಾಗಾದ್ರೆ ದರ್ಶನ್ ಸುತ್ತಮುತ್ತ ಯಾರೆಲ್ಲ ಇದ್ರು ಅವರಿಂದಲೇ ಮಹತ್ವದ ಸಾಕ್ಷಿಗಳನ್ನ ತನಿಖಾಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ. ಈಗಾಗಲೇ ಈ ಪ್ರಕರಣ ಸಾಕಷ್ಟು ಸ್ಟ್ರಾಂಗ್ ಆಗಿದೆ. ದರ್ಶನ್ ವಿರುದ್ಧ, ದರ್ಶನ್ ಅಂಡ್ ಗ್ಯಾಂಗ್ ನ ವಿರುದ್ಧ 200ಕ್ಕೂ ಹೆಚ್ಚು ಸಾಕ್ಷಿಗಳಿದೆ ಪೊಲೀಸರ ಕೈಯಲ್ಲಿ. ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಹಲವು ಸ್ಫೋಟಕ ಸಂಗತಿಗಳು ಬಯಲಾಗಿವೆ. ಆರಂಭದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಮಾಡಿದಂತಹ ಪರಿ ಇತ್ತಲ್ಲ, ಆ ಕ್ರೌರ್ಯತೆ ಇತ್ತಲ್ಲ, ಅದು ಎಂತವರನ್ನು ಕೂಡ ನಡುಗಿಸೋ ಹಾಕಿತ್ತು. ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಹುಡುಕ್ತಾ ಹೋದಾಗ ತನಿಖಾಧಿಕಾರಿಗಳಿಗೆ ಒಂದಕ್ಕಿಂತ ಒಂದು ಸ್ಟ್ರಾಂಗ್ ಆದಂತಹ ಸಾಕ್ಷಿಗಳು ಸಿಕ್ಕಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ, ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಾಕ್ಷಿಗಳ ಡೀಟೇಲ್ಗಳನ್ನ ನೋಡ್ತಾ ಇದ್ರಿ. ಕೋರ್ಟಿಗೆ ತನಿಖೆಯ ಇಂಚಿಂಚು ಮಾಹಿತಿಯನ್ನ ಪೊಲೀಸರು ಸಲ್ಲಿಸಿದ್ದಾರೆ. ಕೊಲೆ ಕೇಸ್ನಲ್ಲಿ ಭಾಗಿಯಾಗಿರೋದು ದರ್ಶನ್ ಒಪ್ಕೊಂಡಿದ್ದಾರೆ. ಸತತ ವಿಚಾರಣೆಯನ್ನ ಎದುರಿಸಿದ್ರು ದರ್ಶನ್ ಅಂಡ್ ಗ್ಯಾಂಗ್. ಈ ಕೊಲೆ ಕೇಸಲ್ಲಿ ಯಾರ್ಯಾರ ಪಾತ್ರ ಏನು ಅನ್ನೋದರ ಬಗ್ಗೆ ಸ್ವ ಇಚ್ಛಾ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳ ಸಂಗ್ರಹ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 83,000 ಹಣ ಬಳಕೆ ಆಗಿದೆಯಂತೆ. ಸ್ವ ಇಚ್ಛಾ ಹೇಳಿಕೆ ನೀಡೋವಾಗ ಇದನ್ನ ದರ್ಶನ್ ಒಪ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆಯಾದ ನಂತರ ಶವವನ್ನ ಬಿಸಾಡೋದಕ್ಕೆ ಎಷ್ಟೆಷ್ಟು ಹಣ ಎಲ್ಲೆಲ್ಲಿ ಹೋಯ್ತು ಇವೆಲ್ಲದರ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸ್ವ ಇಚ್ಛಾ ಹೇಳಿಕೆ ಕೊಡುವಾಗ ದರ್ಶನ್ ಕೂಡ ಇದನ್ನ ಒಪ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 83,000 ಹಣ ಬಳಕೆ ಆಗಿದೆ ಅಂತ. ದರ್ಶನ್ ವಿರುದ್ಧ ಹಾಗಾದ್ರೆ ಸಾಕ್ಷ್ಯ ಹೇಳಿದವ್ರು ಯಾರ್ಯಾರು? ದರ್ಶನ್ ಸುತ್ತ ಇರೋರು ಯಾರು? ಹಾಗಾದ್ರೆ ಮೇಕಪ್ ಮ್ಯಾನ್, ಕಾಸ್ಟ್ಯೂಮ್ ಡಿಸೈನರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಬ್ಬ ನಟನಾದವನಿಗೆ 24 ಗಂಟೆ ಅವರ ಜೊತೆಲಿರೋದು ಅಂತ ಅಂದ್ರೆ ಮೇಕಪ್ ಮ್ಯಾನ್, ಜೊತೆಗೆ ಅವರ ಕಾಸ್ಟ್ಯೂಮ್ ಡಿಸೈನರ್ ಬಹಳ ಹತ್ತಿರದಲ್ಲಿರ್ತಾರೆ. ದರ್ಶನ್ ವಿರುದ್ಧ ಈಗ ಹೇಳಿಕೆ ಕೊಟ್ಟಿರೋದು ಇವರಿಬ್ಬರು. ಸ್ಟೋನಿ ಬ್ರೂಕ್ ಸಿಬ್ಬಂದಿಯಿಂದಲೂ ದರ್ಶನ್ ವಿರುದ್ಧ ಹೇಳಿಕೆ ದಾಖಲಾಗಿದೆ. ಇನ್ನು ದರ್ಶನ್ ಸಂಚರಿಸಿದ ಕಡೆ ಸಾಕ್ಷಿಗಳಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸದಾ ದರ್ಶನ್ ಸುತ್ತ ಇರ್ತಿದ್ದಂತಹ ವ್ಯಕ್ತಿಗಳಿಂದಲೇ ಸಾಕ್ಷಿ ಹೇಳಿಕೆ ದಾಖಲಾಗಿದೆ. ದರ್ಶನ್ ಸ್ನೇಹಿತ, ಮನೆ ಕೆಲಸದವರು, ಕಾಸ್ಟ್ಯೂಮ್ ಡಿಸೈನರ್ ಹೀಗೆ ಎಲ್ಲರ ಹೇಳಿಕೆಯನ್ನ ಸಹ ದಾಖಲು ಮಾಡಿಕೊಳ್ಳಲಾಗಿದೆ. ಸ್ಟೋನಿ ಬ್ರೂಕ್ ಸಿಬ್ಬಂದಿ ಸಹ ಕೊಲೆ ಕೇಸ್ನ ಸಾಕ್ಷಿಗಳಾಗಿದ್ದಾರೆ. ಹಾಗಾಗಿ ಅವರ ಹೇಳಿಕೆಯನ್ನ ಸಹ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಎಲ್ಲರೂ ದರ್ಶನ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಾ ಇದ್ರು. ಅಂತವರ ಎಲ್ಲ ಹೇಳಿಕೆಯನ್ನ ಸಹ ದಾಖಲು ಮಾಡಿಕೊಂಡಿದ್ದಾರೆ. ಪಟ್ಟಣಗೆರೆ ಶೆಟ್ಟಿಗೆ ಹೋಗಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡೋಕೆ ಮುಂಚಿತವಾಗಿದ್ದು ದರ್ಶನ್ ಅಲ್ಲಿ ಸ್ಟೋನಿ ಬ್ರೂಕ್ ನಲ್ಲಿ. ಆ ಸ್ಟೋನಿ ಬ್ರೂಕ್ ನ ಸಿಬ್ಬಂದಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ದರ್ಶನ್ ಜೊತೆ ಸದಾ ಇರುವಂತಹ ಮೇಕಪ್ ಮ್ಯಾನ್ ಆಗಿರ್ಬೋದು, ಕಾಸ್ಟ್ಯೂಮ್ ಡಿಸೈನರ್ ಆಗಿರ್ಬೋದು, ಅವರ ಹೇಳಿಕೆಗಳನ್ನು ಸಹ ದಾಖಲು ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಇವರೆಲ್ಲರ ಹೇಳಿಕೆ ಸಹ ತುಂಬಾನೇ ಪ್ರಮುಖ ಆಗುತ್ತೆ. ದರ್ಶನ್ ಎಲ್ಲೆಲ್ಲಿ ಓಡಾಡಿದ್ರು, ಸ್ಟೋನಿ ಬ್ರೂಕ್ಗೆ ಎಷ್ಟೊತ್ತಿಗೆ ಬಂದ್ರು, ಎಷ್ಟೊತ್ತಿಗೆ ಅಲ್ಲಿಂದ ಹೊರಟು ಹೋದ್ರು, ಈ ಎಲ್ಲ ಹೇಳಿಕೆಗಳನ್ನ ಸಹ ಅಲ್ಲಿನ ಸಿಬ್ಬಂದಿಯಿಂದ ಪಡೆದುಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡೋದಕ್ಕೆ ಮುಂಚಿತವಾಗಿ ಏನೆಲ್ಲ ಪ್ರಿಪರೇಷನ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳು ಸಹ ದಾಖಲಾಗಿದ್ದಾವೆ. ಜೊತೆಗೆ ಸ್ವ ಇಚ್ಛೆ ಹೇಳಿಕೆಯನ್ನ ಸಹ ದರ್ಶನ್ ಅವರಿಂದ ಪಡೆದುಕೊಂಡಿರುವ ಹಿನ್ನೆಲೆಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಸಾಕ್ಷಿಗಳು ಪೊಲೀಸರಿಗೆ ಸಿಗ್ತಾ ಹೋಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ದರ್ಶನ್ ವಿರುದ್ಧ ಈಗಾಗಲೇ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದಂತಹ ಪೊಲೀಸರು ಈಗ ಒಂದಷ್ಟು ಹೇಳಿಕೆಗಳನ್ನ ದಾಖಲಿಸಿಕೊಂಡಿದ್ದಾರೆ. ಅದು ಯಾರ ಹೇಳಿಕೆ ಅಂದ್ರೆ ಯಾವಾಗಲೂ ದರ್ಶನ್ ಜೊತೆಯಲ್ಲೇ ಇರ್ತಾ ಇದ್ದಂತಹ ವ್ಯಕ್ತಿಗಳಿಂದ, ಮೇಕಪ್ ಮ್ಯಾನ್, ಕಾಸ್ಟ್ಯೂಮ್ ಡಿಸೈನರ್, ಮನೆ ಕೆಲಸದವರು, ಇವರೆಲ್ಲರ ಹೇಳಿಕೆ ಈ ಪ್ರಕರಣವನ್ನ ಯಾವ ರೀತಿ ಸ್ಟ್ರಾಂಗ್ ಮಾಡ್ತಾ ಇದೆ? ಖಂಡಿತ ಶ್ವೇತಾ, ಏನ್ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೆದಿತ್ತು. ಆ ಕೇಸ್ನ ಸಾಕಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ನಟ ದರ್ಶನ್ಗೆ ಕಾನೂನು ಕುಣಿಕೆ ಬಿಗಿ ಆಗ್ತಾ ಇರ್ತಕ್ಕಂಥದ್ದು. ದರ್ಶನ್ ವಿರುದ್ಧ ಸಾಕಷ್ಟು ಅವರ ಆಪ್ತರಾಗಿರ್ತಕ್ಕಂಥವರೇ ಸಹ ಸಾಕ್ಷಿಗಳನ್ನ ವಿರುದ್ಧ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಕಾಸ್ಟ್ಯೂಮ್ ಡಿಸೈನರು, ಮನೆ ಕೆಲಸದವರು, ಮೈಸೂರಿನಲ್ಲಿ ಇರ್ತಕ್ಕಂಥ ಜಿಮ್ ನಲ್ಲಿ ಇದ್ದಂಥವ್ರು, ಮತ್ತೆ ಆ ಶೂಟಿಂಗ್ ಸ್ಪಾಟ್ ಏನಿತ್ತು ಮೈಸೂರಿನಲ್ಲಿ ಡೆವಿಲ್ ಶೂಟಿಂಗ್ ನಡೀತಾ ಇತ್ತು, ಆ ಸಂದರ್ಭ
ಸಂದರ್ಭದಲ್ಲಿ ಇದ್ದಂತಹ ಶೂಟಿಂಗ್ ಸ್ಪಾಟ್ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರ ಹೇಳಿಕೆಯನ್ನ ದಾಖಲಿಸ್ತಾ ಹೋಗ್ತಾರೆ. ಸುಮಾರು 83,55,500 ರೂಪಾಯಿ ಹಣ ಈ ಕೇಸ್ಗೆ ಬಳಕೆ ಆಗಿರ್ತಕ್ಕಂಥದ್ದು. ಅಂದ್ರೆ ಆರೋಪಿಗಳೇನಿದ್ದಾರೆ ರಾಘವೇಂದ್ರ, ನಿಖಿಲ್ ನಾಯಕ್ ಸೇರಿದಂತೆ ಇತರ ಆರೋಪಿಗಳು ಸರೆಂಡರ್ ಆಗ್ತಾರೆ. ಮತ್ತೆ 40 ಲಕ್ಷ ಹಣ ಕೂಡ ಮನೆಯಲ್ಲಿ ಪತ್ತೆ ಆಗುತ್ತೆ. ಹಾಗಾಗಿ ಆ ಎಲ್ಲ ಹಣವನ್ನ ಕೂಡೀಕರಿಸಿ ಈಗ 83,55,500 ರೂಪಾಯಿ ಪತ್ತೆ ಆಗಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ಲಂಚ ಕೊಟ್ಟು ಎಲ್ಲೋ ಒಂದ್ ಕಡೆ ತಾವು ಬಚಾವಾಗ್ಬೋದು, ಮತ್ತೆ ಸಾಕಷ್ಟು ಆಯಾಮಗಳಲ್ಲಿ ಹಣವನ್ನ ಕೊಟ್ಟು ದರ್ಶನ್ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಹೀಗಾಗಿ ಹಣವನ್ನೆಲ್ಲ ಸೀಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರತಿಯೊಬ್ರು ಹೇಳಿಕೆಯನ್ನ ದಾಖಲಿಸ್ತಾ ಹೋಗ್ತಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಅದರಲ್ಲಿ ಮೇಕಪ್ ಮ್ಯಾನ್ ಆಗಿರ್ಬೋದು, ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು, ಮೇಕಪ್ ಮ್ಯಾನ್ ಅನ್ನ ಕೇಳ್ತಾರೆ. ಮೇಕಪ್ ಮ್ಯಾನ್ ಎಲ್ಲಿ ಬಂದಿದ್ರು, ಯಾವಾಗ ಬಂದಿದ್ರು ದರ್ಶನ್ ಅನ್ನೋದ್ರ ಬಗ್ಗೆನೂ ಸಹ ಆತ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಕಾಸ್ಟ್ಯೂಮ್ ಡಿಸೈನರ್ ಏನಿದ್ರೆ, ಕಾಸ್ಟ್ಯೂಮ್ ಡಿಸೈನರ್ ಯಾವಾಗ್ಲೂ ಸಹ ಶೂಟಿಂಗ್ ಹೋದ ಸಂದರ್ಭದಲ್ಲಿ ಆ ದರ್ಶನ್ ಜೊತೆ ಇರ್ತಾರೆ, ಅವರ ಹೇಳಿಕೆಯನ್ನು ಕೂಡ ದಾಖಲಿಸಿದ್ದಾರೆ. ಮತ್ತೊಂದೆಡೆ ಮನೆ ಕೆಲ್ಸದವ್ರು ಅಂದ್ರೆ ಮನೆಯಲ್ಲಿ ದರ್ಶನ್ RR ನಗರದ ಮನೆಯಲ್ಲಿ ದರ್ಶನ್ ಯಾವಾಗ್ಲೂ ಸಹ ಇರ್ತಾ ಇದ್ರು. ಆ ಸಂದರ್ಭದಲ್ಲಿ ಯಾವಾಗ ಬಂದು ಹೋಗ್ತಾ ಇದ್ರು, ಹೇಗಿದ್ರು, ಅವರ ಹಾವಭಾವ ಹೇಗಿತ್ತು, ಕೊಲೆ ಆದ ನಂತರ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ನಂತರ ಎಷ್ಟೊತ್ತಿಗೆ ಬಂದ್ರು, ಯಾವಾಗ ಪಟ್ಟಣಗೆರೆ ಶೆಡ್ಗೆ ಹೋದ್ರು ಅನ್ನೋದ್ರ ಬಗ್ಗೆನೂ ಸಹ ಎಲ್ಲಾ ರೀತಿಯನ್ನ ಮಾಹಿತಿ ಕಲೆ ಹಾಕಿದ್ರು. ತೀವ್ರವಾಗಿ ಈ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ರು. ಸುಮಾರು 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಅದರಲ್ಲಿ ಸುಮಾರು 80ರಿಂದ 100 ಸಾಕ್ಷಿಗಳೇನಿದ್ದಾರೆ ಅವರು ಪ್ರತ್ಯಕ್ಷ ದರ್ಶಿಗಳಾಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲರನ್ನ ಸಹ ವಿಚಾರಣೆ ಮಾಡಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ವಿನಯ್ ಒಡೆತನದಲ್ಲಿರ್ತಕ್ಕಂಥ ಸ್ಟೋನಿ ಬ್ರೂಕ್ ಏನಿದೆ, ಅಲ್ಲಿ ಸಾಕಷ್ಟು ಪಾರ್ಟಿಗಳು ನಡೀತಾ ಇತ್ತು. ದರ್ಶನ್ ಕೊಲೆಯಾದ ನಂತರ ಕೂಡ ಅಲ್ಲಿಗೆ ತೆರಳಿದ್ರು. ಅಲ್ಲೂ ಸಹ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿರ್ತಕ್ಕಂಥದ್ದು. ಅಲ್ಲಿ ದರ್ಶನ್ ಬಂದು ಹೋಗಿರ್ತಕ್ಕಂಥ CCTV ಫುಟೇಜ್ ಆಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ಕೆಲಸದಾರ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಯಾರ್ಯಾರು ಅವತ್ತು ಅಲ್ಲಿ ಸ್ಟೋನಿ ಬ್ರೂಕ್ ಕೊಲೆಯಾದ ನಂತರ ಮೀಟಿಂಗ್ ನಡೆಸ್ತಾರೆ ಅವರೆಲ್ಲರನ್ನ ಸಹ ಸಾಕ್ಷಿ ಮಾಡ್ಕೊಂಡಿರ್ತಕ್ಕಂಥದ್ದು. ಚಿಕ್ಕಣ್ಣ ಕೂಡ ಅಲ್ಲಿ ಇದ್ರು. ಆ ಸಂದರ್ಭದಲ್ಲಿ ಅವರನ್ನು ಕರೆಸಿ ಸಹ ವಿಚಾರಣೆ ಮಾಡಿದ್ದಾರೆ. ಅಲ್ಲಿ ಏನೇನಾಯ್ತು ಅನ್ನೋ ಬಗ್ಗೆನೂ ಸಹ ಚಿಕ್ಕಣ್ಣನನ್ನು ಸಾಕ್ಷಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ರೀತಿ ಸ್ಟೋನಿ ಬ್ರೋಕ್ ಆಗಿರ್ಬೋದು, ಮೈಸೂರಿನ ಜಿಮ್ ಸಿಬ್ಬಂದಿ ಆಗಿರ್ಬೋದು, ಮನೆ ಕೆಲಸದವ್ರು ಆಗಿರ್ಬೋದು, ಕಾಸ್ಟ್ಯೂಮ್ ಡಿಸೈನರ್ ಆಗಿರ್ಬೋದು, ಮತ್ತೆ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡ ಸ್ನೇಹಿತರಾಗಿರ್ಬೋದು, ದರ್ಶನ್ ಎಲ್ಲೆಲ್ಲಿ ಹೋಗಿ ಬರ್ತಾರೆ ಅವ್ರನ್ನೆಲ್ಲರನ್ನ ಸಹ ವಿಚಾರಣೆ ಮಾಡಿ ಅವರ ಹೇಳಿಕೆಯನ್ನ, ಅದರಲ್ಲಿ ಮುಖ್ಯವಾಗಿ 161 ಹೇಳಿಕೆಯನ್ನ ಮೊದಲು ದಾಖಲಿಸ್ತಾರೆ. ದರ್ಶನ್ ಕೊಲೆ ಮಾಡಿರೋದು ಬಗ್ಗೆ ಒಪ್ಕೊಂತಾರೆ. ನಂತರ ಹಣವನ್ನ ಸರಬರಾಜು ಮಾಡಿ ಹಣವನ್ನ ಕೊಟ್ಟು ಮುಚ್ಚಾಕೋದಕ್ಕೆ ಸಹ ಸರೆಂಡರ್ ಆಗೋದಕ್ಕೆ ಆರೋಪಿಗಳಿಗೆ ಹೇಳಿದ್ದು ಒಪ್ಕೊಂಡಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಸಾಕ್ಷಿಗಳನ್ನ 164 ಅಂದ್ರೆ ನ್ಯಾಯಾಲಯಕ್ಕೆ ಕರೆತಂದು ಅವರನ್ನ 164 ಅಡಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರನ್ನ ಹೇಳಿಕೆಯನ್ನ ದಾಖಲಿಸಿರ್ತಕ್ಕಂಥದ್ದು. ಇದೊಂದು ಮಹತ್ವದ ಸಾಕ್ಷಿ ಆಗುತ್ತೆ. ಹೀಗಾಗಿ ದರ್ಶನ್ ಎಲ್ಲೂ ಕೂಡ ಈ ಕೇಸಿಂದ ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಎಲ್ಲಾ ಕಡೆನೂ ಸಹ ಕಾನೂನು ಕುಣಿಕೆ ಬಿಗಿ ಆಗ್ತಾ ಇದೆ. ದರ್ಶನ್ಗೆ ಶಿಕ್ಷೆ ಆಗೋದು ಪಕ್ಕ ಅಂತ ಹೇಳಿ ಕಾನೂನು ಮೂಲಗಳು ಹೇಳ್ತಾ ಇರ್ತಕ್ಕಂಥ. ಓಕೆ ಕಿರಣ್, ನಿನ್ನ 83 ಲಕ್ಷದ ಕತೆ ಎಲ್ಲಿಗೆ ಬಂತು ಹಾಗಾದ್ರೆ ಅಂತ? 83 ಲಕ್ಷ ಕೊಟ್ಟೋರು ಯಾರು ಅಂತ ಈಗ ತನಿಖೆಗೆ ಇಳಿದಿದ್ದಾರೆ ಪೊಲೀಸರು. ಹಾಗಾದ್ರೆ ರೇಣುಕಾ ಸ್ವಾಮಿ ಕೊಲೆ ಮಾಡಿ ಅದನ್ನು ಮುಚ್ಚಾಕೋದಕ್ಕೆ 83 ಲಕ್ಷ ಖರ್ಚಾಗಿದೆ ಅಂತ ಸ್ವತಃ ದರ್ಶನ್ ಹೇಳಿಕೆ ಕೊಟ್ಟಿರೋದ್ರಿಂದಾಗಿ ಈಗ ಕೊಟ್ಟೋರು ಯಾರು, ಅದ್ರ ಬಗ್ಗೆ ಯಾವ ರೀತಿಯಾದಂತಹ ತನಿಖೆ ನಡೀತಾ ಇದೆ, ಅದ್ರ ಬಗ್ಗೆ ಏನಾದ್ರೂ ತಪ್ಪೊಪ್ಕೊಂಡಿದ್ದಾರಾ, ಇಂಥವ್ರು ಕೊಟ್ರು ಇವರಿಂದ ಇಸ್ಕೊಂಡೆ ಅಂತ ಏನಾದ್ರೂ ಹೇಳ್ಕೊಂಡಿದ್ದಾರಾ ಹಾಗಾದ್ರೆ ದರ್ಶನ್? ನ್ಯಾಯಾಲಯಕ್ಕೆ ನಿನ್ನೆ ರಿಮ್ಯಾಂಡ್ ಅಪ್ಲಿಕೇಶನ್ ಅರ್ಜಿಯನ್ನ ಸಲ್ಲಿಸ್ತಾರೆ. ಆ ರಿಮ್ಯಾಂಡ್ ಅಪ್ಲಿಕೇಶನ್ ಅರ್ಜಿಯಲ್ಲಿ ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಕೋರ್ಟ್ಗೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ 83,55,500 ರೂಪಾಯಿ ಮೆನ್ಷನ್ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಮೊದಲಿಗೆ 30 ಲಕ್ಷವನ್ನ ಹಣವನ್ನ ದೀಪಕ್ ಮತ್ತೆ ಪ್ರದೀಪ್ಗೆ ಕೊಟ್ಟಿರ್ತಾರೆ. ಆ ಹಣದಲ್ಲಿ ಪ್ರದೋಷು ಮತ್ತೆ ದೀಪಕ್ ಏನಿದ್ದಾರೆ, ನಿಖಿಲ್ ನಾಯಕ್ ಏನ್ ಆರೋಪಿಗಳು ಏನ್ ಸರೆಂಡರ್ ಆಗ್ತಾರೆ ಅವ್ರಿಗೆಲ್ಲರೂ ಸಹ 5-5 ಲಕ್ಷ ಹಣವನ್ನ ಕೊಟ್ಟಿರ್ತಾರೆ. ಆ ಹಣವನ್ನ ಕೂಡ ಪೊಲೀಸರು ಜಪ್ತಿ ಮಾಡಿರ್ತಕ್ಕಂಥದ್ದು. ಈ ನಡುವೆ 40 ಲಕ್ಷ ಹಣ ಕೂಡ ಮನೆಯಲ್ಲಿ ಸೀಸ್ ಆಗುತ್ತೆ. ವಿಜಯಲಕ್ಷ್ಮಿ ಮನೆಯಲ್ಲೂ ಸಹ 3 ಲಕ್ಷಕ್ಕೂ ಹೆಚ್ಚು ಹಣ ಸೀಸ್ ಆಗುತ್ತೆ. ಆ ಹಣದ ಹಿಂದೆ ಹೋದ ಸಂದರ್ಭದಲ್ಲಿ ಆ ಹಣವನ್ನು ಸಹ ರಾಜ್ಮೋಹನ್ ಏನಿರ್ತಾರೆ ಆತ ನಿರ್ಮಾಪಕ ಆಗಿರ್ತಕ್ಕಂಥದ್ದು, ಆತನಿಂದ ಸಹ ಪಡೆದಿರ್ತಕ್ಕಂಥದ್ದು. ಹೀಗಾಗಿ ಆತನ ಆ ಹೇಳಿಕೆಯನ್ನು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ದಾಖಲಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನಕ್ಕೆ ಹಣ ಕೊಟ್ರಿ, ಏನಕ್ಕೆ ಅಂತ ಹೇಳಿ ಆ ಸಾಕ್ಷಿಗಳನ್ನು ಸಹ ಕಲೆ ಹಾಕಿದ್ದಾರೆ. ದರ್ಶನ್ ಹಣ ಬೇಕು ಅಂತ ಹೇಳಿದ್ರು, ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಹಣ ಕೊಡಿ ಅಂತ ಹೇಳಿರಲ್ಲ. ಆದ್ರೆ ಪ್ರದೋಷು ಮತ್ತೆ ದೀಪಕ್ ಕೊಟ್ಟಂತ ಹೇಳಿಕೆಯಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ದರ್ಶನ್ ಕಡೆಯಿಂದ ನಾವು 30 ಲಕ್ಷ ಸ್ವೀಕರಿಸಿದ್ದು. ಆ ಸಂದರ್ಭದಲ್ಲಿ ಆರೋಪಿಗಳೇನಿದ್ದಾರೆ ಅವರನ್ನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗೋದಕ್ಕೆ ತಿಳಿಸಿದ್ರು. ಹೀಗಾಗಿ 5-5 ಲಕ್ಷ 10 ಲಕ್ಷಕ್ಕೆ ಡೀಲ್ ಆಗುತ್ತೆ. 3 ಜನಕ್ಕೂ
ಸಹ 5 ಲಕ್ಷ ಹಣವನ್ನ ಕೊಟ್ಟು ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ರೇಣುಕಾಸ್ವಾಮಿ ಕೇಸಲ್ಲಿ ನಾವೇ ಕೊಲೆ ಮಾಡಿದ್ದು ಫೈನಾನ್ಷಿಯಲ್ ವಿಚಾರಕ್ಕೆ ಅಂತ ಹೇಳಿ ಸರೆಂಡರ್ ಆಗೋದಕ್ಕೆ ತಿಳಿಸಿದ್ರು ಅಂತ ಹೇಳಿ ಪ್ರದೋಷ್ ಮತ್ತೆ ದೀಪಕ್ ಹೇಳಿರ್ತಕ್ಕಂಥದ್ದು. ಈ ದೀಪಕ್ ಮತ್ತೆ ಪ್ರದೋಷ್ ಹೇಳಿಕೆ ಹಣದ ಮೂಲದ ಬಗ್ಗೆ ಹೇಳಿದ್ದಾರೆ. ಮತ್ತೆ 40 ಲಕ್ಷ ಹಣವನ್ನ ಸಾಲವಾಗಿ ಪಡ್ಕೊಂಡಿದ್ದೆ ರಾಜಮೋಹನ್ ಇಂದ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಹೇಳಿಕೆಗಳೇನಿದಾವೆ ದರ್ಶನ್ಗೆ ಕಂಟಕವಾಗ್ತಾ ಇರ್ತಕ್ಕಂಥದ್ದು. 83 ಲಕ್ಷ ಹಣವನ್ನ ಕೊಟ್ಟು ಇಲ್ಲಿ ಎಲ್ಲಾ ಕೇಸನ್ನ ಮುಚ್ಚಿ ಆಗೋದಕ್ಕೆ ದರ್ಶನ್ ಪ್ರಯತ್ನ ಪಟ್ಟಿರೋದು ಸಾಕ್ಷಿಗಳ ಹೇಳಿಕೆಯಿಂದ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.